ಬಳ್ಳಾರಿ ಜೈಲಿನಲ್ಲಿ ಕೈದಿಗಳಿಗೆ ಇವತ್ತು ಚಿಕನ್ ಊಟ. ಜೈಲಿನ ಮೆನು ಪ್ರಕಾರ ಇವತ್ತು ಚಿಕನ್ ಊಟವನ್ನು ಕೊಡಲಾಗುತ್ತೆ. ಇವತ್ತು ಚಿಕನ್ ಊಟ ಕೊಡಲಾಗುತ್ತೆ. ನಟ ದರ್ಶನ್ ಅವರಿಗೆ ಇವತ್ತು 2ನೇ ದಿನದ ಮಧ್ಯಾಹ್ನದ ಊಟ ಬಳ್ಳಾರಿ ಜೈಲಿನಲ್ಲಿ. ಅವರ ಲಕ್ ಚೆನ್ನಾಗಿದೆ, 2ನೇ ದಿನಾನೇ ಚಿಕನ್ ಊಟ ಸಿಗ್ತಾ ಇದೆ. ದರ್ಶನ್ ಬಂದ್ರು ಅಂತಲ್ಲ, ಸಾಮಾನ್ಯವಾಗಿ ಜೈಲ್ ಮೆನ್ಯೂ ಪ್ರಕಾರ ಇವತ್ತು ಚಿಕನ್ ಅಂತ ಮೆನ್ಷನ್ ಆಗಿದೆ. ಹಾಗಾಗಿ ಇವತ್ತೇ ಚಿಕನ್ ಕೊಡಲಾಗುತ್ತೆ. ಮಧ್ಯಾಹ್ನ 12 ಗಂಟೆಗೆ ಚಿಕನ್ ಊಟವನ್ನು ಸಿಬ್ಬಂದಿ ಕೊಡ್ತಾರೆ. ಚಿಕನ್ ಜೊತೆ ಮುದ್ದೆ ಅಥವಾ ಚಪಾತಿ ಮತ್ತು ಅನ್ನ ಸಾಂಬಾರನ್ನು ಕೊಡಲಾಗುತ್ತೆ. ಇವತ್ತು ಬೆಳಿಗ್ಗೆ ಬಿಸಿಬೇಳೆ ಬಾತ್ ಕೊಟ್ಟಿದ್ದಾರೆ. ಕಿಲ್ಲಿಂಗ್ ಸ್ಟಾರ್ ಆ ಬಿಸಿಬೇಳೆ ಬಾತನ್ನು ತಿಂದ್ರಂತೆ ಬೆಳಿಗ್ಗೆ. ಈಗ ಮಧ್ಯಾಹ್ನ ಚಿಕನ್ ಕೊಡ್ತಾರೆ, ಚಿಕನ್ ಅನ್ನು ತಿಂತಾರೆ. ಬಳ್ಳಾರಿ ಜೈಲಿನ ಎಲ್ಲ ಕೈದಿಗಳಿಗೂ ಇವತ್ತು ಚಿಕನ್ ಊಟ. ಏನು ಡಿ ಬಾಸ್ ಬಂದ್ರು ಅಂತಲ್ಲ ಚಿಕನ್ ಮಾಡಿಸಿರೋದು, ಗೆಸ್ಟ್ ಬಂದ್ರು ಅಂತ ಚಿಕನ್ ಮಾಡಿಸಿರೋದಲ್ಲ. ಅಭಿಮಾನಿಗಳ ಗಮನಕ್ಕೆ ಇದು ರೆಗ್ಯುಲರ್ ಆಗಿ ಇವತ್ತಿನ ದಿನದ ಮೆನ್ಯೂ ತೆಗೆದ್ರೆ, ಫುಡ್ ಮೆನ್ಯೂ ನೋಡಿದ್ರೆ ಇವತ್ತಿನ ಫುಡ್ ಮೆನ್ಯೂನಲ್ಲಿ ಚಿಕನ್ನೇ ಇದೆ. ಹಾಗಾಗಿ ಇವತ್ತು ಎಲ್ಲರಿಗೂ ಚಿಕನ್ ಕೊಡಲಾಗುತ್ತೆ. ಅದು ದರ್ಶನ್ಗೆ ಮಾತ್ರ ಅಲ್ಲ, ಉಳಿದಿರುವ ಅಷ್ಟು ಜನ ಕೈದಿಗಳಿಗೆ ಇವತ್ತು ಚಿಕನ್ನೇ ಕೊಡ್ತಾರೆ. ಯಾಕಂದರೆ ಕಾರಾಗೃಹದಲ್ಲಿ ಮೆನು ಇವತ್ತು ದರ್ಶನ್ ಬಂದಿದ್ರು ಬರದೇ ಇದ್ದಿದ್ರು ಚಿಕನ್ನೇ ಕೊಡೋದು ಅಂತ ನಿಗದಿ ಆಗಿರೋದು. ಬಟ್ ದರ್ಶನ್ ಲಕ್ ಚೆನ್ನಾಗಿದೆ. ನಿನ್ನೆ ಅಷ್ಟೇ ಬಂದಿರುವ ದರ್ಶನ್ಗೆ ಇವತ್ತೇ ಚಿಕನ್ ಸಿಗ್ತಾ ಇದೆ ಕಾರಾಗೃಹದಲ್ಲಿ. ಹಾಗಾಗಿ ಇವತ್ತು ಒಂದೇ ಮುದ್ದೆ ಇಲ್ಲ ಚಪಾತಿ ಜೊತೆಗೆ ಅನ್ನ ಸಾಂಬಾರು, ಚಿಕನ್ ಸಾಂಬಾರನ್ನು ಕೊಡಲಾಗುತ್ತೆ. ಬಳ್ಳಾರಿ ಜೈಲಿನ ಮೆನ್ಯೂ ಅದು ಇವತ್ತಿನ ಮೆನ್ಯೂ. ಬೆಳಿಗ್ಗೆ ಬಿಸಿಬೇಳೆ ಬಾತನ್ನು ಕೊಟ್ಟಿದ್ರು. ಬಿಸಿಬೇಳೆ ಬಾತನ್ನು ಈಗಾಗಲೇ ನಟ ದರ್ಶನ್ ಸೇರಿದಂತೆ ಉಳಿದವರೆಲ್ಲ ಸವಿದಿದ್ದಾರೆ. ಕೈದಿಗಳೆಲ್ಲರೂ ಇದೇ ಜೈಲಿನಲ್ಲಿ ಉಗ್ರಗಾಮಿಗಳನ್ನು ಕೂಡ ಇಡಿಸಲಾಗಿತ್ತು. ಅವರಿಗೂ ಚಿಕನ್ ಊಟನೇ. ಅದು ಮಾಮೂಲಿ ರೆಗ್ಯುಲರ್ ಎಲ್ಲರಿಗೂ ಕೊಡುವ ಚಿಕನ್ ಊಟ ಇವತ್ತು ದರ್ಶನ್ ಅವ್ರಿಗೆ ಸಿಗುತ್ತೆ. ಬಳ್ಳಾರಿ ಜೈಲಲ್ಲಿ ಶಿಫ್ಟ್ ಆಗಿರುವ ಖೈದಿ ನಂಬರ್ 511 ನಟ ದರ್ಶನ್ಗೂ ಇವತ್ತು ಚಿಕನ್ ಊಟವನ್ನು ಕೊಡಲಾಗುತ್ತೆ. ಪರಪ್ಪನಗರದಲ್ಲಿ ಇವರು ಕ್ಯಾಂಟೀನಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ಚಿಕನ್ ತಗೊಂಡು ಅದನ್ನೆಲ್ಲ ಅಡುಗೆ ಮಾಡ್ಕೊಂಡು ತಿಂತಾ ಇದ್ರೇನೋ ಅನ್ನುವ ಅನುಮಾನಗಳಿತ್ತು. ಆದರೆ ಇವತ್ತು ಜೈಲ್ ಮೆನುನಲ್ಲೇ ಚಿಕನ್ ಇದೆ. ವಾರಕ್ಕೊಂದ್ಸಲ ನಾನ್ ವೆಜ್ಜನ್ನು ಕೊಡುವುದು ಜೈಲ್ ಮೆನುನಲ್ಲೂ ಇರುತ್ತೆ. ಆ ಮೆನು ಇವತ್ತು ಯೂಶ್ವಲಿ ಭಾನುವಾರ ಇರುತ್ತೆ, ಬಟ್ ಇವತ್ತೇ ಚಿಕನ್ ಮೆನ್ಯೂ ಊಟ ಮೆನುನಲ್ಲಿ ಇರೋದ್ರಿಂದ ಇವತ್ತು ಚಿಕನ್ ಊಟ ಲಭ್ಯ ಆಗುತ್ತೆ ನಟ ದರ್ಶನ್ಗೆ. 16 ಸೆಲ್ಗಳಿರುವ ಏಕಾಂತ ಕೊಠಡಿಯಲ್ಲಿ, ಕೊಠಡಿ ಸಂಖ್ಯೆ 15ರಲ್ಲಿ 10x10 ಸ್ಪೇಸ್ನಲ್ಲಿ ನಟ ದರ್ಶನನ್ನು ಇರಿಸಲಾಗಿದೆ. ನಿನ್ನೆ ಬಳ್ಳಾರಿ ಜೈಲಿಗೆ ಆಗಮಿಸಿದ ಕ್ಷಣದಿಂದಲೂ ಇವತ್ತಿನವರೆಗೂ ಅಲ್ಲೇ ಇದ್ದಾರೆ. ಲಾಕ್ಡ್ ಡೋರ್. ಅಲ್ಲಿ ಎದುರುಗಡೆ ಒಬ್ಬರು ಸಿಬ್ಬಂದಿ ಇರ್ತಾರೆ. 8 ಗಂಟೆಗಳ ಲೆಕ್ಕಾಚಾರದಲ್ಲಿ 3 ಪಾಳಿಯಲ್ಲಿ ಸಿಬ್ಬಂದಿ ಕೆಲಸ ಮಾಡ್ತಾರೆ. ಅವರಿಗೆ ಮೊಬೈಲ್ ಫೋನ್ ಅಲೋ ಇರೋದಿಲ್ಲ. ಕೇವಲ ವಾಕಿ ಟಾಕಿಗಳ ಮುಖಾಂತರ ಅವರು ಮಾತಾಡ್ತಾರೆ ಮತ್ತು ಬಾಡಿ ಓನ್ ಕ್ಯಾಮ್ರಾ ಇರುತ್ತೆ. ಅವರನ್ನೇ ನಟ ದರ್ಶನ್ ಅವರ ಸೆಲ್ಲಿನ ಹೊರಗೆ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಒಂದು ಕಡೆ ಅದಾದರೆ ಇನ್ನೊಂದು ಕಡೆ ನಟ ದರ್ಶನ್ ಸೇರಿದಂತೆ ಇವತ್ತು ಬಳ್ಳಾರಿ ಜೈಲಿನಲ್ಲಿರುವ ಎಲ್ಲ ಖೈದಿಗಳಿಗೆ, ವಿಚಾರಣಾಧೀನ ಕೈದಿಗಳು ಮತ್ತು ಶಿಕ್ಷೆ ಅನುಭವಿಸ್ತಾ ಇರುವಂಥ ಕೈದಿಗಳಿಗೆ ಚಿಕನ್ ಊಟವನ್ನು ಕೊಡಲಾಗುತ್ತೆ ಜೈಲ್ ಮೆನು ಪ್ರಕಾರ. ವೀರೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಇವತ್ತಿನ ಜೈಲ್ ಮೆನು ಏನು? ಬೆಳಿಗ್ಗೆ ಬಿಸಿಬೇಳೆ ಬಾತು ಅಂತಂದ್ರೆ ಈಗ ಮಧ್ಯಾಹ್ನದ ನಂತರ ಏನೇನು ಲಭ್ಯ ಆಗುತ್ತೆ ಇವತ್ತು ಬಳ್ಳಾರಿಯ ಖೈದಿಗಳಿಗೆ? ಪ್ರಣತ್, ಈಗಾಗಲೇ ಈ ಒಂದು ಮಟನ್ ಮತ್ತು ಚಿಕನ್ ಅನ್ನು ಕಟ್ ಮಾಡತಕ್ಕಂತಹ ವ್ಯಕ್ತಿ ಸುಮಾರು 10 ವರ್ಷಗಳಿಂದ ಕೆಲಸ ಮಾಡತಕ್ಕಂತಹ ಒಂದು ಸಾಹೇಬ ವ್ಯಕ್ತಿಯು ಈಗ ಜೈಲಿಗೆ ಪ್ರವೇಶ ಹೊಂಟಿದ್ದಾನೆ. ಈ ವ್ಯಕ್ತಿಯು ಈಗ ಅಲ್ಲಿ ಇರತಕ್ಕಂತಹ 385 ಕೈದಿಗಳಿಗೆ ಪ್ರತಿ ಒಬ್ಬ ಕೈದಿಗೂ ನಿಗದಿಪಡಿಸಿದಂತೆ 115 ಗ್ರಾಂ ಪ್ರಕಾರವಾಗಿ ಈ ಒಂದು ಚಿಕನ್ ಅನ್ನು ನೀಡತಕ್ಕಂತಹ ವ್ಯವಸ್ಥೆ ಆಗುತ್ತದೆ. ಇದು ವಾರದಲ್ಲಿ ಸುಮಾರು 2 ದಿನ ಮಾತ್ರ ಈ ಒಂದು ನಾನ್ ವೆಜ್ ಊಟದ ವ್ಯವಸ್ಥೆ ಒಂದು ಒಪ್ಪತ್ತಿಗೆ ಇರುತ್ತದೆ. ಕೇವಲ 3 ಒಂದು ಉಪಹಾರ 2 ಊಟದಲ್ಲಿ ಒಂದು ಊಟಕ್ಕೆ ಮಾತ್ರ ಈ ಒಂದು ನಾನ್ ವೆಜ್ 115 ಗ್ರಾಂ ಪ್ರತಿಯೊಬ್ಬ ಕೈದಿಗೆ ಮೀಸಲಿಟ್ಟಿರುತ್ತಾರೆ. ಇದರಲ್ಲಿ ಮುಖ್ಯವಾಗಿ ಮತ್ತೊಂದು ವಿಚಾರ ಏನು ಅಂತಂದೆ ಅಂದಾಗ, ಇಲ್ಲಿ ಈ ಒಂದು ಪ್ರತಿ ಶುಕ್ರವಾರವೂ ಸಹ ಈ ಒಂದು ಚಿಕನ್ ವ್ಯವಸ್ಥೆಯನ್ನು ನೀಡಲಾಗುತ್ತದೆ. ಹಾಗೆ ಪ್ರತಿ ಭಾನುವಾರ ಸಹ ಒಂದು ಒಪ್ಪತ್ತಿಗೆ ಮಟನ್ ವ್ಯವಸ್ಥೆಯನ್ನು ನೀಡಲಾಗುತ್ತದೆ. ಈ ಒಂದು ನಾನ್ ವೆಜ್ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಪ್ರಭಾವಿಗಳಿಗೆ ಅಂತ ಮತ್ತೆ ಸಪರೇಟ್ ಆಗಿ ಮಾಡುವಂತಹ ಯಾವುದೇ ಒಂದು ಗೋಜಿಗೆ ಯಾರು ಸಹ ಹೋಗಲ್ಲ. ಎಲ್ಲರಿಗೂ ಸಹ ಒಂದೇ ರೀತಿಯಾದಂತಹ ಒಂದು ಊಟದ ವ್ಯವಸ್ಥೆಯನ್ನು ಇರುತ್ತದೆ ಎಂದು ಹೇಳ್ತಿದ್ದಾರೆ ಪ್ರಣತ್. ಇಲ್ಲಿ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಈಗ ತಾನೇ ದುರ್ಗಮ್ಮ ಗುಡಿಯಲ್ಲಿ ಸುಮಾರು 10:30 ಸುಮಾರಿಗೆ ಈ ಒಂದು ಅಭಿಮಾನಿಗಳು ಕುಂಕುಮಾರ್ಚನೆ ಮಾಡುವುದರ ಮೂಲಕ ವಿಶೇಷ ಪೂಜೆಯನ್ನು ಮಾಡಿಸಿ ಗಂಧದ ಹಾರವನ್ನು ಹಾಕುವುದರ ಮೂಲಕ ದರ್ಶನ್ ಫೋಟೋ ಎತ್ತಿ ಹಿಡಿದು ಪೂಜೆಯನ್ನು ಮಾಡಿಸಿದ್ದಾರೆ. ಸುಮಾರು 201 ತೆಂಗಿನಕಾಯಿಗಳನ್ನು ಹೊಡೆಯುವುದರ ಮೂಲಕ ಈ ದರ್ಶನ್ ಮೇಲೆ ಇರತಕ್ಕಂತಹ ಅಭಿಮಾನವನ್ನು ಸೂಚಿಸುವುದರ ಜೊತೆಗೆ ಆದಷ್ಟು ಬೇಗ ದರ್ಶನ್ ಜೈಲಿನಿಂದ ಹೊರಗೆ ಬರಲಿ ಎಂದು ತಮ್ಮ ಈ ಒಂದು ಅಭಿಮಾನಿಗಳು ತಮ್ಮ ಮನದಾಳದ ಮಾತನ್ನು ಮಾಧ್ಯಮದವರ ಜೊತೆಗೆ ಹಂಚಿಕೊಂಡಿದ್ದಾರೆ. ಪ್ರಣತ್, ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ.